ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗೈಸ್. ಎಂತ ಗೊತ್ತಾ ವಿಷಯ, ಇವತ್ತು ನಾವೆಲ್ಲಿಗೆ ಹೋಗ್ತಾ ಇದ್ದೇವೆ ಗೊತ್ತಾ? ಇವತ್ತು ನಾವು ಗೋಬಿ ಮಂಚೂರಿ ತರುವಂತ ಹೋಗ್ತಾ ಇದ್ದೇವೆ ಗೈಸ್, ಪಾರ್ಸೆಲ್ ತರುವಂತ. ತುಂಬಾ ಮಳೆ ಇದೆ, ಕೋಲ್ಡ್ ಕೂಡ ಇದೆ. ಈ ವೆದರ್ ಅಲ್ಲಿ ಬಿಸಿ ಬಿಸಿಯಾಗಿ ಖಾರ ಖಾರವಾದ ಗೋಬಿ ಮಂಚೂರಿ ತಿನ್ನುವಂತ ಆಸಕ್ತಿ ಇತ್ತು ಗೈಸ್. ಅದಕ್ಕೆ ನಾನು ಹೊರಡ್ತಾ ಇದ್ದೇನೆ, ಅಂದ್ರೆ ಮಕ್ಕಳನ್ನೆಲ್ಲ ಮನೆಯಲ್ಲಿ ಬಿಟ್ಟಿದ್ದೇನೆ. ಆ ನಾನು ಮತ್ತೆ ನನ್ನ ಹಸ್ಬೆಂಡ್ ಇದ್ದು ನನ್ನ ಮಗ ಹೋಗ್ತಾ ಇದ್ದೇವೆ. ಹಾಗೆ ಎಂತ ಅಂತ ಹೇಳಿದ್ರೆ, ಅಲ್ಲಿ ಅಂದ್ರೆ ಇಲ್ಲಿ ಹತ್ತಿರದಲ್ಲಿ ಉಂಟು ಗೈಸ್ ನಮಗೆ ಶಾಪ್. ಅಲ್ಲಿ ಹೋಗ್ಲಿಕ್ಕೆ ನಂಗೆ ಇಷ್ಟ ಇಲ್ಲ, ಅಂದ್ರೆ ನಮ್ಗೆ ಅಲ್ಲಿಯದ್ದೇ ಗೋಬಿ ಮಂಚೂರಿ ತುಂಬಾ ಇಷ್ಟ ಆಗ್ತದೆ. ಹಾಗಾಗಿ ನಾವು ಅಲ್ಲಿಗೆನೆ ಆಟೋ ಮಾಡಿಕೊಂಡು ದೂರ ಆದ್ರೂ ಪರವಾಗಿಲ್ಲ ಹೋಗಿ ಬರುವ ಅಂತ ಹೇಳಿ ಈ ಮಳೆಯಲ್ಲಿ ಚಳಿಯಲ್ಲಿ ಹೋಗ್ತಾ ಇದ್ದೇವೆ ಗೈಸ್. ಹಾಗೆ ಬನ್ನಿ ಗೈಸ್, ವಿಡಿಯೋ ಫುಲ್ ಆಗಿ ನೋಡಿ, ಮತ್ತೆ ನನ್ನ ಚಾನೆಲ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡುವ. ಇಲ್ಲಂತೂ ಕಂಟಿನ್ಯೂ ಮಳೆ ಇತ್ತು ಗೈಸ್. ಇವತ್ತು ಬೆಳಗ್ಗೆಯಿಂದ ಸ್ಟಾರ್ಟ್ ಆಗಿದೆ ಮಳೆ, ಸಂಜೆ ತನಕನೂ ಮಳೆ ಬರ್ತಾ ಇತ್ತು. ಅಂದ್ರೆ ಸ್ವಲ್ಪ ಗ್ಯಾಪ್ ಇದ್ರೂ ಕೂಡ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಇತ್ತು, ಆ ತರ ಇತ್ತು. ಮತ್ತೆ ಇಲ್ಲಿ ಗೊತ್ತಲ್ವಾ ಗೈಸ್, ಒಂದ್ಸಲ ಮಳೆ ಬಂದ್ರೆ ಉಂಟಲ್ಲ ಮತ್ತೆ ಕೋಲ್ಡ್ ಇರುತ್ತೆ. ಫುಲ್ ವೆದರ್ ಕೋಲ್ಡ್ ಇತ್ತು ಇವತ್ತಂತೂ, ತುಂಬಾನೇ ಚಳಿ ಇತ್ತು. ಹಾಗಾಗಿ ತಿನ್ನುವಂತ ಆಸೆ ಇತ್ತು, ಹಾಗೆ ನಾವು ಹೋಗ್ತಾ ಇದ್ದೇವೆ. ಅಂದ್ರೆ ಈಗ ಇದು ಫಸ್ಟಿಗೆ ರಾಜ ಸೀಟ್ ಒಳಗೆ ಇತ್ತು, ಅಂದ್ರೆ ಯಾವುದು ಇದು ಗೋಬಿ ಮಂಚೂರಿ ಸ್ಟಾಲ್. ಇವಾಗೆಲ್ಲ ಅಲ್ಲಿಂದನೆಲ್ಲ ಇದು ಹೊರಗೆ ಹಾಕಿದಾರಲ್ಲ ಗೈಸ್, ಹಾಗಾಗಿ ಇವರೆಲ್ಲ ಪಾಪ ಆ ಕಡೆ ಈ ಕಡೆ ಎಲ್ಲ ಮಾಡ್ಕೊಂಡಿದ್ದಾರೆ. ಈಗ ಇದು ಬಂದ್ಬಿಟ್ಟು ಟೌನ್ ಅಲ್ಲಿ ಇರುದು ಗೈಸ್, ಅವ್ರು ಟೌನ್ ಅಲ್ಲಿ ಮಾಡಿದ್ದಾರೆ. ಅವರು ಎಲ್ಲಿ ಅಷ್ಟು ದೂರ ಹೋದ್ರು ಸಹ ಅವರದ್ದು ಟೇಸ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ ಗೈಸ್. ಬೇರೆಯವರ ಗೋಬಿ ಮಂಚೂರಿ ಆ ತರ ಆಗುದಿಲ್ಲ ನಮ್ಗೆ. ಅದಕ್ಕೋಸ್ಕರ ಉಂಟಲ್ಲ, ನಾವೆಂತ ಮಾಡಿದ್ವಿ, ಅಲ್ಲಿಗೆನೆ ಹೋಗಿ ತಿನ್ನೋದು. ನಾವಂತೂ ಬೇರೆ ಬೇರೆ 2-3 ಕಡೆ ಉಂಟು ಮಡಿಕೇರಿಲಿ, ಬಟ್ ನಮ್ಗೆ ಇಷ್ಟ ಆಗುದಿಲ್ಲ. ನಾವು ಇಲ್ಲಿಂದನೇ ತಿನ್ನೋದು, ಯಾಕಂದ್ರೆ ಇಲ್ಲಿ ತಿಂದ್ರು ಕೂಡ ಏನು ಪ್ರಾಬ್ಲಮ್ ಏನು ಆಗುದಿಲ್ಲ ಗೈಸ್. ಅಂದ್ರೆ ಈಗ ನಮ್ಗೆ ಹೊಟ್ಟೆ ನೋವು ಆ ತರ ಎಲ್ಲ ಇರುತ್ತಲ್ಲ, ಏನು ಫುಡ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಅದಕ್ಕೋಸ್ಕರ ನಾವು ಉಂಟಲ್ಲ ಅಲ್ಲೇ ತಿನ್ನೋದು. ಹಾಗೆ ನೋಡಿ ಗೈಸ್, ಫೈನಲ್ ಆಗಿ ಈಗ ಬರುತ್ತೆ ನೋಡಿ ಯಾವ ಸ್ಟಾಲ್ ಎಂತೆಲ್ಲ ಹೇಳಿ ನೋಡಿ ನೀವೇ, ಓಕೆನಾ? ಹಾಗೆ ಗೈಸ್, ನಾವು ಗೋಬಿ ಮಂಚೂರಿ ತಿಂದ್ವಿ, ಹಾಗೆ ಪಾರ್ಸೆಲ್ ಕೂಡ ಮಾಡಿಕೊಂಡು ಹೋಗ್ತಾ ಇದ್ದೇವೆ ಗೈಸ್ ಮನೆಗೆ. ಹಾಗೆ ಇದೊಂದು ಕಾರ್ ನೋಡಿ ಗೈಸ್, ನಂಗಂತೂ ತುಂಬಾ ಖುಷಿ ಆಗ್ತಿದೆ ಗೈಸ್ ಈ ತರ ಕಾರ್ ನೋಡ್ಲಿಕ್ಕೆ. ಹಾಗೆ ನಾವು ಇವಾಗ ಫಸ್ಟಿಗೆ ಬರುವಾಗ ಆಟೋದಲ್ಲಿ ಬಂದ್ವಿ ಅಲ್ಲ ಗೈಸ್, ಇವಾಗ ನಡ್ಕೊಂಡು ಹೋಗ್ತಾ ಇದ್ದೇವೆ. ಯಾಕಂದ್ರೆ ನಮ್ಗೆ ಒಂದು ಐಟಮ್ ಬೇಕಿತ್ತು ಗೈಸ್, ಅದು ಇಲ್ಲಿ ಯಾವ್ದಾದ್ರು ಶಾಪ್ ಅಲ್ಲಿ ಸಿಗುತ್ತಾ ಅಂತ ಕೇಳುವ ಅಂತ ಹೇಳಿ ನಾವು ಹೋಗುವ ದಾರಿಯಲ್ಲಿ ಎಲ್ಲ ಶಾಪ್ಗೆ ಹೋಗಿ ಎಂಕ್ವೈರಿ ಮಾಡುವ ಅಂತ ಆಯ್ತು. ಅದಕ್ಕಾಗಿ ನಾವು ನಡ್ಕೊಂಡೇ ಹೋಗಂತ ಪ್ಲಾನ್ ಮಾಡಿದ್ವಿ. ಆಗ ಸ್ಟಾರ್ಟ್ ಆಯ್ತು ನೋಡಿ ಮಳೆ ಬರ್ಲಿಕ್ಕೆ, ಎಂತ ಜೋರು ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಗೊತ್ತಾ ಗೈಸ್. ನಾನು ಯಾವ ಐಟಮ್ ಹುಡುಕ್ತಾ ಇದ್ದೇನಂತ ಹೇಳಿದ್ರೆ, ನಾನು ಒಂದು ಪ್ರ್ಯಾಂಕ್ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿದ್ದೇನೆ ಗೈಸ್. ಸುಮಾರು ದಿನಗಳಿಂದ ಅನ್ಕೊಳ್ತಾ ಇದ್ದೇನೆ. ಹಾಗೆ ಸಡನ್ ಆಗಿ ಒಂದು ಐಡಿಯಾ ಉಳಿಯಿತು, ಹಾಗಾಗಿ ನಾನು ಅದು ಐಟಮ್ ಇಲ್ಲಿ ಸಿಗುತ್ತಾ ಅಂತ ಹೇಳಿ ಎಲ್ಲ ಶಾಪಲ್ಲಿ ಅಂದ್ರೆ ಎಂಕ್ವೈರಿ ಮಾಡ್ತಾ ಇದ್ದೇನೆ ಗೈಸ್. ನೋಡುವ, ಸಿಕ್ಕಿದ್ರಂತೂ ಬೇಗದಲ್ಲಿ ನಾನೊಂದು ಆದಷ್ಟು ಬೇಗ ಪ್ರ್ಯಾಂಕ್ ವಿಡಿಯೋ ಮಾಡ್ಬೇಕಂತ ಇದ್ದೀನಿ. ಹಾಗೆ ನಾನು ಅದು ಯಾವ ಐಟಮ್ ಹುಡುಕ್ತಾ ಇದ್ದೇನೆ ನಿಮ್ಗೇನಾದರೂ ಗೊತ್ತಾಗಿದ್ರೆ ನೀವು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು, ಓಕೆನಾ? ನಾನು ಪ್ರ್ಯಾಂಕ್ ವಿಡಿಯೋ ಮಾಡುವಾಗ ನನಗೆ ಬಂದ ಕಮೆಂಟ್ಸಲ್ಲಿ ಯಾವ ಕಮೆಂಟ್ ಸರಿಯಾಗಿದೆ ಅಂತ ಹೇಳಿಬಿಟ್ಟು ನಾನು ಗಿವ್ ಅವೇ ಅನೌನ್ಸ್ ಮಾಡ್ತೇನೆ, ಅಂದರೆ ಪ್ರ್ಯಾಂಕ್ ವಿಡಿಯೋದಲ್ಲೇ ಅನೌನ್ಸ್ ಮಾಡ್ತೀನಿ, ಓಕೆ? ಖಂಡಿತವಾಗಿಯೂ ಗಿವ್ ಅವೇ ನಿಮ್ಮದಾಗಿ
ಹಾಕಿಕೊಳ್ಬೋದು. ಹಾಗಾಗಿ ಆದಷ್ಟು ನೀವು ಕೂಡ ಟ್ರೈ ಮಾಡಿ ಅದು ಯಾವ ಐಟಮ್ ಅಂತ. ಹಾಗೆ ನಾನಂತೂ ಸುಮಾರು ಶಾಪಲ್ಲಿ ಹೋಗಿ ಹುಡುಕಾಡಿದೆ ಗೈಸ್, ನಂಗಂತೂ ಅದು ಸಿಗಲೇ ಇಲ್ಲ. ಸುಮಾರು ಶಾಪಿಗೆ ಹೋಗಿ ಎಲ್ಲ ಕೇಳಿದೆ, ಇಲ್ಲಂತೂ ನನಗೆ ಸಿಗಲಿಲ್ಲ. ಹಾಗೆ ಇನ್ನು ಆನ್ಲೈನಲ್ಲಿ ಸಿಗುತ್ತಾ ಏನಂತ ನೋಡಬೇಕು, ಟ್ರೈ ಮಾಡ್ತೇನೆ. ಸಿಕ್ಕಿದ್ರಂತೂ ಖಂಡಿತವಾಗಿ ನಾನು ಆದಷ್ಟು ಬೇಗ ಪ್ರ್ಯಾಂಕ್ ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕ್ತೇನೆ, ಓಕೆನಾ. ಹಾಗೆ ಎಲ್ಲನೂ ಆಯಿತು, ಸುಮಾರು ಶಾಪಿಗೆಲ್ಲ ಹೋಗಿ ನಾವು ಮತ್ತೆ ಸಿಗದ ಕಾರಣ ನಾವು ಮನೆಗೆ ಹೋದ್ವಿ ಗೈಸ್. ಮನೆಗೆ ಹೋದ್ಮೇಲೆ ಎಲ್ಲರೂ ಎಲ್ಲ ಗೋಬಿ ಮಂಚೂರಿ ಎಲ್ಲ ತಿಂದರು ಮಕ್ಕಳು, ಮತ್ತು ಎಲ್ಲರೂ ತಿಂದ್ಬಿಟ್ಟು ಮತ್ತು ನೈಟಿಗೆ ನಮಗೆ ಸಾರೇನು ಮಾಡಿರಲಿಲ್ಲ ಚಪಾತಿಗೆ. ಹಾಗಾಗಿ ನಾವು ಬುರ್ಜಿ ಮಾಡುವ ಅಂತ ಅಂದ್ಕೊಂಡ್ವಿ. ಬುರ್ಜಿ ಯಾರು ಮಾಡೋದಂದರೆ ನಮ್ಮ ಮನೆಯಲ್ಲಿ ಬುರ್ಜಿಗೇ ಒಂದು ಚೆಫ್ ಇದ್ದಾರೆ, ಅದು ಯಾರಂದರೆ ನನ್ನ ಹಸ್ಬೆಂಡ್ ಇದು ಅಣ್ಣ ಗೈಸ್. ಅವರಂತೂ ತುಂಬಾ ಸೂಪರಾಗಿ ಮಾಡ್ತಾರೆ ಬುರ್ಜಿ ಎಲ್ಲ. ಹಾಗೆ ನಾವು ಅವರೊಟ್ಟಿಗೆ ಮಾಡಿಸೋದು, ತುಂಬ ಟೇಸ್ಟಿ ಆಗ್ತದೆ ಗೈಸ್ ಅವರು ಮಾಡಿದರೆ. ಹಾಗೆ ಈಗ ಅವರು ಫುಲ್ ಕೊಕೊನೆಟ್ ಆಯಿಲಲ್ಲಿ ಮಾಡ್ತಾರೆ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಕೊಕೊನೆಟ್ ಆಯಿಲಿಗೆ ಆನಿಯನ್ ಮತ್ತು ಗ್ರೀನ್ ಚಿಲ್ಲಿ ಹಾಕಿಬಿಟ್ಟು ಫ್ರೈ ಮಾಡ್ತಾ ಇದ್ದಾರೆ ನೋಡಿ. ಹಾಗೆ ಆನಿಯನ್ ಫ್ರೈ ಆಯಿತು. ಇವಾಗ ಅವರು ಅದಕ್ಕೆ ಟೊಮೆಟೊ ಹಾಕ್ತಿದ್ದಾರೆ. ಅಂದರೆ 3 ಆನಿಯನ್ ತೊಗೊಂಡಿದ್ದಾರೆ, 1 ಟೊಮೆಟೊ ಮಾತ್ರ ಹಾಕ್ತಾ ಇದ್ದಾರೆ ನೋಡಿ. ಇದಂತೂ ಸ್ಪೆಷಲ್ ಬುರ್ಜಿ ಗೈಸ್, ನೀವು ಮನೆಯಲ್ಲಿ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ತುಂಬ ಟೇಸ್ಟಿಯಾಗಿ ಮಾಡ್ತಾರೆ, ಓಕೆ. ಬುರ್ಜಿ ಮಾಡೋದರಲ್ಲಿ ಇವರಂತೂ ನಮ್ಮ ಮನೆಯ ಮಾಸ್ಟರ್ ಚೆಫ್ ಅಂತಲೇ ಹೇಳ್ಬೋದು ಗೈಸ್, ಅಷ್ಟು ಚೆನ್ನಾಗಿ ಮಾಡ್ತಾರೆ. ನಾವೆಲ್ಲರೂ ಮೊಟ್ಟೆ ಇದಕ್ಕೆ ಹಾಕ್ತೀವಲ್ಲ, ಆದರೆ ಇವರು ಸಪ್ರೇಟಾಗಿ ಬೌಲಲ್ಲಿ ಈ ಥರ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಮಸಾಲೆಗೆ ಹಾಕ್ತಾರೆ ಗೈಸ್. ಆ ಥರ ಇವರು ಮಾಡೋದು, ಹಾಗಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಆನಿಯನ್ ಮತ್ತು ಟೊಮೆಟೊ ಎಲ್ಲ ಫ್ರೈ ಆಯಿತು ಗೈಸ್. ಇವಾಗ ಅದಕ್ಕೆ ನೀವು ಮಸಾಲೆ ಪೌಡರ್ ಆ್ಯಡ್ ಮಾಡಿ. ಎಂತಂತ ಹೇಳಿದರೆ ಕೊತ್ತಂಬರಿ ಹುಡಿ ಮತ್ತು ಹಲ್ದಿ ಪೌಡರ್, ಹಾಗೆ ರೆಡ್ ಚಿಲ್ಲಿ ಪೌಡರ್, ಮತ್ತು ಎಷ್ಟು ರುಚಿಗೆ ಬೇಕು ಅಷ್ಟು ಸಾಲ್ಟ್ ಆ್ಯಡ್ ಮಾಡಿ. ಹಾಗೆ ಗರಂ ಮಸಾಲ ಪೌಡರ್ ಮತ್ತು ಜೀರಿಗೆ ಹುಡಿ ಏನಾದರೂ ಇದ್ದರೆ ಹಾಕಿ. ಮತ್ತು ಜೀರಿಗೆ ಹುಡಿ ಜಾಸ್ತಿ ಹಾಕ್ತಾರೆ, ಮತ್ತು ಪೆಪ್ಪರ್ ಪೌಡರ್ ಸ್ವಲ್ಪ ಜಾಸ್ತಿ ಹಾಕ್ತಾರೆ ಗೈಸ್ ಇವರು. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ, ಇದು ಸ್ವಲ್ಪ ಹೊತ್ತು ಫ್ರೈ ಆಗಲಿ. ಆದಮೇಲೆ ಫ್ರೈ ಎಲ್ಲ ಆದಮೇಲೆ ಸ್ವಲ್ಪ ಇದಕ್ಕೆ ಕೋರಿಯಾಂಡರ್ ಲೀವ್ಸ್ ಹಾಕಬೇಕು ಗೈಸ್. ಕೋರಿಯಾಂಡರ್ ಲೀವ್ಸ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಇವಾಗ ನೋಡಿ ಮೊಟ್ಟೆ ಹಾಕ್ತಾ ಇದ್ದಾರೆ. ಇನ್ನೇನಿಲ್ಲ ಗೈಸ್, ಇದು ಚೆನ್ನಾಗಿ ಮಿಕ್ಸ್ ಮಾಡಿದ್ರಂತೂ ಎಗ್ ಬುರ್ಜಿ ನೀವು ಮಾಡಿ ತಿನ್ನಿ ಈ ಥರ, ಓಕೆನಾ. ಎಷ್ಟು ಚಪಾತಿ ಬೇಕಾದರೂ ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ ನೀವು ಈ ಥರ ಮಾಡಿದರೆ. ಹಾಗೆ ಮಿಕ್ಸ್ ಎಲ್ಲ ಮಾಡಿ ಇತ್ತು ಗೈಸ್. ಇವಾಗ ಬರೋದಕ್ಕೆ ಸ್ವಲ್ಪ ಕೊಕೊನೆಟ್ ಹಾಕ್ತಿದ್ದಾರೆ, ಬೇಕಿದ್ರೆ ಹಾಕ್ಬೋದು, ಆಪ್ಷನಲ್. ಆದರೆ ಈ ಥರ ಹಾಕಿದ್ರೆ ಅಂತ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಸ್ವಲ್ಪ ಅವರು ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡೋದಲ್ಲ ಗೈಸ್, ಹಾಗಾಗಿ ಈ ಥರ ಎಲ್ಲ ಹಾಕ್ತಾರೆ. ಹಾಗೆ ನೋಡಿದ್ರಲ್ಲ ಗೈಸ್ ಯಾವ ರೀತಿ ಎಗ್ ಬುರ್ಜಿ ಮಾಡಿದ್ರು ಅಂತ, ತುಂಬಾ ಟೇಸ್ಟಿಯಾಗಿತ್ತು. ಹಾಗೆ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.